ಚಿತ್ರರಂಗದಲ್ಲಿ ಆ, ಒಂದೇ ಜಾನರ್ನ ಸಿನಿಮಾಗಳಿಗೆ ನಟರಾಗೋರು ಬಹಳಷ್ಟು ಜನ ಇದ್ದಾರೆ. ಬಟ್ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವೆಲ್ಲ ಜಾನರ್ನ ನಟರಾಗಿದ್ದೀರಿ. ಹಾಗೆ ಎಲ್ಲ ಡೈರೆಕ್ಟರ್ಗಳು ಯಾವ್ಯಾವ ಜಾನರ್ನ ಡೈರೆಕ್ಟರ್ಗಳಿದ್ದಾರೆ ಎಲ್ಲರ ಫೇವ್ರೆಟ್ ಚಾಯ್ಸ್ ನೀವಾಗಿರ್ತಾ ಇದ್ರಿ. ಏನಿತ್ತು USB ಸುಂದರ್ರಾಜ್ ಅವ್ರದ್ದು? ಎಲ್ರಿಗೂ ಯಾಕೆ ಸುಂದರ್ರಾಜ್ ಬೇಕು ಅನಿಸ್ತಿತ್ತು? ಮೊದಲು ಹೇಳ್ದಲ್ಲ, ಒಂದು ಟ್ರಸ್ಟ್, ಹ್ಮ್ ನಂಬಿಕೆ. ಹ್ಮ್ ಹಿ ವಿಲ್ ಡೆಲಿವರ್ ಮೈ ಗುಡ್ಸ್ ಅಂತ ಹ್ಮ್ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಇವನ ಮೂಲಕ ನಾನು ಮಾಡಿಸ್ಬೋದು ಅಂತ. ಆ ಒಂದು ನಂಬಿಕೆ ಒಬ್ಬ ನಿರ್ದೇಶಕನಿಗೆ ಬಂದಾಗ ಹ್ಮ್ ಹೀ ಈಸ್ ಮೈ ಆ್ಯಕ್ಟರ್ ಹೂ ಕೆನ್ ಡೆಲಿವರ್ ಮೈ ಕ್ಯಾರೆಕ್ಟರ್. ಹ್ಮ್ ಅವರ ಮನಸ್ಸಿನ ಆಳದಲ್ಲಿ ಏನು ಪಾತ್ರವನ್ನು ಅವರು ಅಂದ್ಕೊಂಡಿರ್ತಾರೆ ಅದು ಬರೋಕ್ಕೆ ನಾನು ಅವ್ರಿಗೆ ಒಂದು ರೀತಿ ಸೇತುವೆ ಆಗಿರ್ತೀನಿ. ಹ್ಮ್ ಐ ವಿಲ್ ಬಿ ದ ಬ್ರಿಡ್ಜ್ ಬಿಟ್ವೀನ್ ದ ಕ್ಯಾರೆಕ್ಟರ್ ಆ್ಯಂಡ್ ಡೈರೆಕ್ಟರ್. ಆ್ಯಂಡ್ ಡೈರೆಕ್ಟರ್. ಆಮೇಲೆ ನೋ ಡಿಮ್ಯಾಂಡ್ಸ್, ಹೌದಾ? ನೋ ಡಿಮ್ಯಾಂಡ್ಸ್. ನೀವು ಅದಕ್ಕೆ ಡೈರೆಕ್ಟರ್ಸ್ ಆಕ್ಟರಾ? ಹೌದೌದು, ಐ ಪ್ರಿಫರ್ ಟು ಬಿ ಲೈಕ್ ದಟ್. ಯಾಕೆಂದರೆ ಇವತ್ತು ಸಿನಿಮಾ ರಂಗದಲ್ಲಿ ಆ ಥರದ ಒಬ್ಬ ನಿರ್ದೇಶಕನಿಗೆ ಬೆಲೆ ಕೊಟ್ಟು ಆ್ಯಕ್ಟ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಮ್ಮದೇನೋ ಇರುತ್ತೆ, ನಮ್ದೇನೋ ಸಣ್ಣ ಪುಟ್ಟದ್ದು ನಮ್ಮದೇನಾದರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನಮ್ಮ ಹತ್ರ ಇರುತ್ತೆ, ಇಲ್ಲ ಅಂತಲ್ಲ. ಅದನ್ನು ಹೇರಬಾರ್ದು ಅವ್ರ ಮೇಲೆ. ಅವರೇನೋ ಹೇಳ್ತಾರೆ, ಎಲ್ಲ ಸರಿ ಸರ್ ನಾನೇನೋ ಅಂದ್ಕೊಂಡಿದ್ದೀನಿ ಅಂತ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಲಾಫಿಂಗ್ ಬುದ್ಧ ಅಂತ ಒಂದು ಮಾಡಿದೆ, ನಮ್ಮ ಇವ್ರದ್ದು ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನ್ದು. ಭರತ್ ಅಂತ ಡೈರೆಕ್ಟ್ರು. ಆವಾಗ ಡಬ್ಬಿಂಗ್ ಮಾಡುವಾಗ ಸರ್ ಸ್ವಲ್ಪ ಜಾಸ್ತಿ ಆಯಿತು ಸರ್, ಸ್ವಲ್ಪ ಟೋನ್ ಡೌನ್ ಮಾಡಿ ಸರ್ ಅಂದರೆ ಏನು ಜಾಸ್ತಿ ಏನು ನೀವು ಅಂದರೆ ಅವರ ಕಾನ್ಸೆಪ್ಟ್ನಲ್ಲಿ ಆ ಪಾತ್ರಕ್ಕೆ ಕಿರ್ಚಬಾರ್ದು, ಲೌಡಾಗಿರಬಾರ್ದು ಅನ್ನೋದು. ನಾವು ಅಂದ್ಕೊಂಡ್ರೆ ನಮಗೆ ಸೆಟ್ ಪ್ಯಾಟ್ರನ್ ಇರುತ್ತೆ. ಒಂದ್ಸಲ ರಜನಿಕಾಂತ್ ಹೇಳಿದರು, ನಾನು ಈ ಥರದ್ದೇನೋ ಒಂದಿರುತ್ತೆ, ಅದೆಲ್ಲ ಇದು ಹೀಗೆ ಅಂತ ಹೇಳಬೇಕಾದ್ರೆ ಇದರಲ್ಲಿ ನನಗೆ ಏನು ಅವರು ಎಕ್ಸ್ಪೆಕ್ಟ್ ಮಾಡದೆ ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಮಾಡಿದೆ, ಚೆನ್ನಾಗಿ ಮಾಡ್ದೆ ಅಂತ ಹೇಳಿದ್ರು ಕೆ ಬಾಲಚಂದರ್. ಹೌದಾ? ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ನೀನು ಮಾಡ್ತೀಯ ಅಂತ, ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ. ಆಮೇಲೆ ಒಂದು ಮೊನ್ನೆ ನಾನು ರಜನಿಕಾಂತ್ ಮೀಟ್ ಮಾಡಿದ್ದೆ, ನನ್ನ ಮಗಳು ಆ್ಯಕ್ಟ್ ಮಾಡ್ತಾಯಿದ್ದಾಳೆ. ಆಗ ರಜನಿಕಾಂತ್ ಸಿಕ್ಬಿಟ್ಟು ಹಿ ರಿಮೆಂಬರ್ಡ್ 50 ವರ್ಷದ ಹಿಂದೆ ಆದಂಥ ಸಿನಿಮಾ ತಪ್ಪಿದ ತಾಳಗಳು. ನಾವು 2 ಸಿನಿಮಾ ಮಾಡಿದ್ದೆ ಅವ್ರ ಜೊತೆಗೆ. ಅವರು ಆ ದಿನವನ್ನು ನೆನೆಸ್ಕೊಂಡ್ರು. ಆ ಒಂದು ದಿನದಲ್ಲಿ ನಾನು ನಿಮ್ಮ ಜೊತೆ ಮಾಡಿದಾಗ ಅದೇನಾಯಿತು ಅನ್ನೋದಕ್ಕೆ ಖುಷಿಪಟ್ಟರು. ಅವರು ಇವತ್ತು ಯಾವುದೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದಾರೆ. ಆದರೆ ಆ ದಿನಗಳಲ್ಲಿ ಆದಂಥ ಆ ಘಟನೆಗಳು ಸ್ವಾರಸ್ಯವಾಗಿತ್ತು ಅನ್ನೋದು. ವಂಡರ್ಫುಲ್. ತಪ್ಪಿದ ತಾಳಂಗಳ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ರಜನಿಕಾಂತ್ ಅವ್ರನ್ನ ಮೀಟ್ ಆದ್ರಿ ಅಂತ, ಆ ದಿನಗಳನ್ನು ನೆನೆಸ್ಕೊಳ್ಳೋದಾದ್ರೆ ಅವ್ರದ್ದು ವಾರ ಹೆಂಗಿರ್ತಾ ಇತ್ತು? ಯಂಗ್ಸ್ಟರ್ ಇಬ್ರು ಯಂಗ್ ಇದ್ರಿ ಆ ಟೈಮಲ್ಲಿ. ಹೆಂಗೆ ರಜನಿಕಾಂತ್ ಹೆಂಗಿರ್ತಿದ್ರು ಸೆಟ್ಟಲ್ಲಿ? ಹೆಂಗಾಗಿದ್ದಾಗ ಹೆಂಗೆಂಗೋ ಇರ್ತೀವಿ. ಅದೇ ಹೇಳ್ತಿಲ್ಲ, ಯಂಗ್ ರಜನಿಕಾಂತ್ ಹೆಂಗಿರ್ತಿದ್ರು? ಅಯ್ಯೋ 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 ಅಯ್ಯೋ, ನನಗೆ ಮೊನ್ನೆ ಅದೇ ಥರನೇ ಇದ್ದಾರೆ ಅವ್ರಿಗೆ. ಎಕ್ಸೆಪ್ಟ್ ನನಗೂ ಬಿಳಿ ಕೂದಲು, ಅವ್ರಿಗೂ ಬಿಳಿ ಕೂದಲು. ಈಗ ಅವರು ಭಾಳ ಸಣ್ಣ ಆಗಿದ್ದಾರೆ. ನನ್ನನ್ನು ಕೇಳಿದ್ರು, ಯಾಕೆ ದಪ್ಪ ಆಗಿದ್ದೀರಾ ಅಂತ ಕೇಳಿದ್ರು. ಆಮೇಲೆ ನೋಡಿ ಅವ್ರಿಗೆ ಹೇಳಿದ್ರು, ಇಲ್ಲ ನೀವು ಸಣ್ಣ ಆದಾಗ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಯೋಗ ಮಾಡ್ತಾಯಿದ್ದೀನಿ, ಮತ್ತು ಆಹಾರ ಮಿತ ಆಹಾರ, ಮತ್ತು ಆ ಸ್ಪೀಡ್ ಮಾತೆಲ್ಲ ಅದೇ ಥರನೇ ಇದೆ, ಸೇಮ್. ಏನು ಅವರೇನ ಮೇಕಪ್ ಮಾಡ್ಕೊಂಡು ನಿಂತುಬಿಟ್ರೆ ಹಳೇ ರಜನಿಕಾಂತೆ. ಬಟ್ ಮನುಷ್ಯ ಬದಲಾಗಬಾರ್ದು. ನಾನು ಹೇಳೋದು, ಚಿತ್ರರಂಗ ಬದಲಾಗತ್ತೆ, ಬದುಕು ಬದಲಾಗತ್ತೆ. ನನಗೆ ನಾವು ಆ ಬದುಕಿಗೆ ತಕ್ಕಂತೆ ಬದಲಾಗಬೇಕೆ ಹೊರತು ನಾವು ಬದಲಾಗಬಾರ್ದು. ಈಗ ಅದಕ್ಕೆ ಮುಂಚೆನೇ ಹೇಳಿದೆ ಟ್ರಸ್ಟ್ ಅನ್ನೋದನ್ನು. ಯಾಕೆಂದರೆ ನನಗೆ ನನ್ನ ಬಗ್ಗೆ ನನ್ನದೇ ಆದಂಥ ಒಂದು ಅಧ್ಯಯನ ಮಾಡಿದ್ದೀನಿ. ಹೌ ಗುಡ್ ಐ ಆಮ್ ಅಂತ. ಹೌ ಗುಡ್ ಐ ಆಮ್, ಎಸ್. ನನ್ನಲ್ಲಿ ಕಾನ್ಷಿಯಸ್ ಹೇಳ್ತಾ ಇರ್ತಿಲ್ಲ, ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಯಾರಿಗಾದ್ರೂ ಒಂದು ಅಡ್ವೈಸ್ ಮಾಡ್ತಾರೆ, ನೀನು ಸುಳ್ಳು ಹೇಳ್ತಾ ಇದೆಯಾ, ಇದು ನಿನಗೆ ನೆಸೆಸಿಟಿ ಇಲ್ಲ, ಇದು ಬೇಕಿರಲಿಲ್ಲ ಅಂತ ಮಾತಾಡುವಾಗ ನೋಡಿ ಮಾಡಿ ಹಿಂದೆ ಮುಂದೆ ನೋಡಿ ನಾನು ಮಾತಾಡೋ ಮಾತಿನಿಂದ ಅವ್ರಿಗೇನೋ ಹರ್ಟ್ ಆಗುತ್ತಾ, ಇದು ಅವ್ರಿಗೆ ಹೇಳಲ್ಲ, ಇವೆಲ್ಲ ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ನನಗೇನಂದರೆ ಐ ಆಮ್ ಎ ಮೋರ್ ಸೆಲ್ಫ್ ಅನಲೈಸ್ಡ್ ಪರ್ಸನ್. ನನ್ನನ್ನು ನಾನೇ ತೀಡ್ಕೊಳ್ಳೋದೆಲ್ಲ ನಾನು ಬೇರೆ ತಿದ್ದಕ್ಕೆಲ್ಲ ಹೋಗಲ್ಲ ನಾನು. ಸೊ ಸಿನಿಮಾ ರಂಗದಲ್ಲಿ ಈ ಬದಲಾವಣೆಗಳನ್ನ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾತ್ರಗಳಿಗೆ, ಈಗ ನಾನು ಚಿಕ್ಕ ವಯಸ್ಸಲ್ಲಿ ಯಾರೋ ಮೊನ್ನೆ ಹೇಳ್ತಾಯಿದ್ರು, ಯಾವುದೋ ಒಂದು ಶೂಟಿಂಗ್ ಹೋದಾಗ, ನಾವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ನೋಡಿದ್ದು ಸಾರ್ ಅಂದರು. ಅವನು ನನ್ನ ವಯಸ್ಸನ್ನೇ, ಅವನು ಇವನು ಯಾವಾಗ ಚಿಕ್ಕವನಾಗಿದ್ದಾನೆ ಅಂತ ನನಗೆ
ಅವರು ಅವನ ವಯಸ್ಸಲ್ಲಿರೋ ನೋಡಿಬಿಟ್ಟು ನಾವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ನೋಡಿದ್ವಿ. ಅದೊಂಥರ ಸಿನಿಮಾದಲ್ಲಿ ಆ ಮಾತುಗಳು ಭಾಳ ಸಹಜ. ಆಮೇಲೆ ಹೇಳಿದ್ರು, ಎಷ್ಟೋ ಜನ ನನಗೆ ಅನ್ನಿಸ್ತು, ನಾವು ಚಿಕ್ಕವರಾಗಿದ್ದಾಗ ನಾವು ಹಿರಿಯ ಕಲಾವಿದರು, ದೊಡ್ಡ ಕಲಾವಿದರು ಅವ್ರನ್ನೆಲ್ಲ ಇವನ್ನೆಲ್ಲ ನಾನು ನೋಡ್ತೀನ ಅಂತ ನಮಗೇನೋ ಒಂದು ಪ್ರಶ್ನೆ ಉಳಿದಿತ್ತಲ್ಲ, ಆ ಪ್ರಶ್ನೆಗೆ ಅವರಲ್ಲಿದೆ. ನಿಮ್ಮನ್ನೆಲ್ಲ ನೋಡಿದ್ವಲ್ಲ ಸರ್, ಖುಷಿ ಆಯಿತು ಸರ್ ಅನ್ನೋದು ಒಬ್ಬ ಕಲಾವಿದನಿಗೆ ಅದು ಒಂದು ದೊಡ್ಡ ಶ್ರೇಯಸ್ಸು ವಿಷಯ. ವಾಪಸ್ ಹೋಗೋದು ಒಂದು ಸ್ವಲ್ಪ ವಾಪಸ್ ಬಂದ್ಬಿಡೋಣ. ತಪ್ಪಿದ ತಾಳಂಗಳು ಒಂದೆರಡು ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ರು ರಜನಿಕಾಂತ್ ಅಂತ ಅಂದರೆ, ಏನಾ ಘಟನೆಗಳು? ಒಂದು ಏನಪ್ಪ ಅಂತಂದರೆ, ಫಸ್ಟ್ ಡೇ ಒಂದು ಶಾಟ್, ನಂದು ಫಸ್ಟ್ ಶಾಟ್ ಇದ್ದಿದ್ದು ಪ್ರಮೀಳಾ ಜೋಶಿ, ರಜನಿಕಾಂತ್ ಮತ್ತು ನಾನು ಅವನ ಮನೆಗೆ ಬಂದು ಕೂತಿರ್ತಾನೆ. ತಂಗಿ ರೋಲು ರಜನಿಕಾಂತ್, ಇದು ಪ್ರಮೀಳಾ ಜೋಶಿ, ಅಣ್ಣನ ಪಾತ್ರ ಇವರು. ನಾನು ಒಂಥರ ವೇವರ್ಡ್ ಬಾಯ್, ನಾನೊಬ್ಬ ಇಲಿಸಿಟ್ ಲಿಕ್ಕರ್ ಮಾಡ್ತಾಯಿರೋ ನಾನು. ನಾನೇನು ಮಾಡ್ತೀನಿ, ಒಂದು ಮೋಟರ್ ಸೈಕಲ್ ತೊಗೊಂಡು ಮೋಟರ್ ಸೈಕಲಲ್ಲೇ ಮನೆ ಒಳಗಡೆ ಬರ್ತೀನಿ. ಓಕೆ. ಮನೆ ಒಳಗಡೆ ಬಂದು ಮನೆ ಅದು ತೊಟಿ ಮನೆಯದು, ಅದು ಸುತ್ತಾಕಿ ಅವ್ರ ಮಧ್ಯದಲ್ಲಿ ನಿಂತಿರ್ತಾರೆ. ಅವನು ಮಾತಾಡೋಂತಾನೆ ಹಂಗೇ ಮೋಟರ್ ಸೈಕಲಲ್ಲಿ ಮಾತಾಡಿ ಸುತ್ತಾಕಿ ಮಾತಾಡೋ ಸೀನ್ ಇದು. ನನಗೆ ಬಾಲಚಂದರ್ ಕೇಳಿದ್ರು, ಏನಪ್ಪ ನಿಂಗೆ ಮೋಟರ್ ಸೈಕಲ್ ಓಡಿಸ್ತೀಯ ಅಂತ. ಆವಾಗೆಲ್ಲ ನಮಗೆ ಬರೋಲ್ಲ ಅಂದ್ಬಿಟ್ರೆ ಏನೋ ಪಾತ್ರನೇ ಕಿತ್ತಾಕ್ಬಿಡ್ತಾರೋ ಏನೋ ಅನ್ನೋಕ್ಕೋಸ್ಕರ ಏನೋ ಹೇಳೋಣ ಬರುತ್ತೆ ಅಂದ್ಬಿಟ್ಟೆ. ಆದರೆ ಯಾವ ಮೋಟರ್ ಸೈಕಲ್ ಅಂತ ಕೇಳ್ಕೊಳ್ಳಿಲ್ಲ. ಅವಾಗೆಲ್ಲ ನಾವೆಲ್ಲ ಜಾವ ಓಡಿಸ್ತಾ ಇದ್ವಿ, ಜಾವ ಮೋಟರ್ ಸೈಕಲ್ ಓಡಿಸ್ತಾ ಇದ್ವಿ. ನಮ್ಮ ಹತ್ರ ಗಾಡಿ ಇರಲಿಲ್ಲ, ಅವರು ಇವ್ರದ್ದು ತಗೊಂಡು ಓಡಿಸ್ತಾ ಇದ್ದಿದ್ದು. ಸರಿ, ಫಸ್ಟ್ ಡೇನೇ ಶಾರ್ಟ್ ಬಂತು. ನೋಡ್ತೀನಿ ಬುಲೆಟ್ ತಂದಿಟ್ಬಿಟ್ಟಿದ್ದಾರೆ. ನನ್ನ ಗಾಡಿನೇ ನೋಡೇ ಒಂಥರ ಗಾಬರಿ ಆಗ್ಬಿಟ್ಟೆ, ಇದೇನಪ್ಪ ಇಷ್ಟು ದೊಡ್ಡ ಗಾಡಿ ತಂದಿದ್ದಾರೆ ಬುಲೆಟು. ಅವನು ಬಂದ, ಬಾಡಿಗೆ ಕೊಡೋನು ಬಂದಿದ್ದ. ಅಣ್ಣ ನಮಸ್ಕಾರ, ಅಣ್ಣ ನಮಸ್ಕಾರಪ್ಪ. ಹೌದಾ, ಹೆಂಗಯ್ಯ ಸ್ಟಾರ್ಟ್ ಮಾಡೋದು ಇದು ನಾನು ಕೇಳಿದೆ. ಸರ್ ತುಂಬ ಸುಲಭ ಸರ್, ಏನಿಲ್ಲ ಸರ್. ಸರ್ ನಿಮಗೆ ಬರಲ್ವ ಸರ್ ಮೋಟರ್ ಸೈಕಲ್ ಓಡಿಸೋಕ್ಕೆ? ಬರುತ್ತೆಪ್ಪ, ಈ ಮೋಟರ್ ಸೈಕಲ್ನ ನೋಡಿಸಿಲ್ಲಪ್ಪ ಅಂದೆ. ಏನಿಲ್ಲ ಸರ್, ನೋಡಿ ಇದು ಇದೆಯಲ್ಲ, ಇದು ಸ್ಟಾರ್ಟ್ ಅಂತ ಎಡಗಡೆಗೆ ಇದು ಸ್ಟಾರ್ಟು ಸರ್. ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಆ ಗೇರ್ ಲೀವರ್ ಅದೇ ಹೋಗಿ ಮುಂದೆ ಬಿದ್ದೋಗುತ್ತೆ. ಅದೇ ಗೇರು, ಸ್ಟಾರ್ಟ್ರು ಅದೇ, ಗೇರು ಅದೇ, ಮತ್ತು ರೈಟ್ ಸೈಡಲ್ಲಿ ಬ್ರೇಕು. ನಮ್ಮ ಜಾವಾದಲ್ಲಿ ಹಾಗಲ್ಲ. ಜಾವಾದಲ್ಲಿ ರೈಟ್ ಸೈಡಲ್ಲಿ ಇದಿರುತ್ತೆ, ಯಾವುದೋ ಸ್ಟಾರ್ಟರು, ಲೆಫ್ಟ್ ಸೈಡಲ್ಲಿ ಗೇರ್ ಇರುತ್ತೆ. ನನಗೆ ಇದು ಏನೇ ಈ ಥರ ತಂದುಬಿಟ್ಟಿದ್ದಾರೆ, ಇದು ಗೇರು ಅದು ಗೇರು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ಗಾಡಿನ. ರೆಡಿನಾ ಸ್ಟಾರ್ಟ್ ಅವನೇ ಸ್ಟಾರ್ಟ್ ಮಾಡಿಕೊಟ್ಟ. ರೆಡಿನಾ ಅಂದರು. ರೆಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಡೇನೇ ಚಾಮುಂಡೇಶ್ವರಿ ಸ್ಟುಡಿಯೋ ಹೋದೆ. ಸೆಟ್ ಹಾಕಿದರು. ಆ ಸೆಟ್ ಹಾಕಿದಾಗ ಹಿಂಗೆ ತಿರುಗಿಸ್ಬೇಕಲ್ಲ, ಆ ತಿರುಗಿಸೋಷ್ಟೊತ್ತಿಗೆ ಅಲ್ಲೊಂದು ದೊಡ್ಡ ಪಿಲ್ಲರ್ ಇತ್ತು, ಹೋಗಿ ಗುದ್ದುಬಿಟ್ಟೆ. ಪಿಲ್ಲರೇ ಮುರಿದೋಯ್ತು. ನೋಡ್ತಾ ಇದ್ರು. ನಿಮಗೇನಾಗಿಲ್ಲ ಅಲ್ಲ? ನನಗೇನಾಗಲಿಲ್ಲ, ಸೆಟ್ಗಾಗೋಯ್ತಲ್ಲ. ಅಲ್ಲಿಂದ ಬಂದರು ಡೈರೆಕ್ಟ್ರು. ಏನಪ್ಪ, ಅವ್ರು ತಮಿಳಲ್ಲಿ ಅರುವುಗಟ್ಟೆ ಮುಂಡೋ ಅಂದರೆ ದಡ್ ನನ್ನ ಮಗನ ಏನು ಮಾಡಿದೆ ನೀನು, ಸೆಟ್ಟನ್ನು ಹಾಳು ಮಾಡಿದೆಯಲ್ಲ ನೀನು. ಕೋಪ ಜಾಸ್ತಿ ಅವ್ರಿಗೆ. ನನಗೆ ಏನು ಅದನ್ನು ರೆಡಿ ಮಾಡೋಕ್ಕಿನ್ನೂ 2 ಅವರ್, ಅದೆಲ್ಲ ಸೆಟ್ಟೆಲ್ಲ ರೆಡಿ ಮಾಡಬೇಕು. ಸರ್ ನನಗೆ ಏನು ಹೇಳು, ನನಗೆ ಈ ಮೋಟರ್ ಸೈಕಲ್ ಬರೋಲ್ಲ, ಜಾವ ಓಡಿಸ್ತೀನಿ ಅಂತಂದೆ. ಅದನ್ನು ಮುಂಚೆನೇ ಹೇಳಬೇಕಾಗಿತ್ತಲ್ಲ ನೀನು ಅಂದರು. ಸರಿ, ಮತ್ತೆ ನೆಕ್ಸ್ಟು 1 ಡೇ ಗ್ಯಾಪ್ ಕೊಟ್ಬಿಟ್ರು. ಓಕೆ. ಇದು ಅವ್ರಿಗೆ ಒಂದು ಇನ್ಸಿಡೆನ್ಸ್. ಯಾರಿಗೆ? ರಜನಿಕಾಂತ್ ಇದನ್ನು ನೆನೆಸ್ಕೋತಾರೆ. ಅಲ್ಲ ಅವತ್ತು ಇದು ಮಾಡಿದ್ರಿ, ಆಮೇಲೆ ಮತ್ತೆ ಆ ಶಾರ್ಟ್ನ ಒಂದೇ ಟೇಕ್ ಮಾಡಿದೆ. ನೆಕ್ಸ್ಟ್ ಡೇ ಒಂದೇ ಟೇಕಲ್ಲಿ ಜಾವಾದಲ್ಲಿ ಎಲ್ಲ ಓಡಿಸಿ ಗಿಡ್ಸಿ ಎಲ್ಲ ಮಾಡಿದೆ. ಇದೊಂದು ಇನ್ಸಿಡೆನ್ಸು. ಆಮೇಲೆ ಜೊತೆಲೇ ಹೋಗ್ತಾಯಿದ್ವಿ ನಾವು. ಜೊತೆಲಿ ಹೋಗ್ಬೇಕಾದ್ರೆ ಅವ್ರಿಗೆ ಯಾವಾಗಲೂ ಕೇಳೋರು, ನಾಟಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾವುದೇ ನಾಟಕ ಆದರೆ ಇಷ್ಟ. ಆವಾಗ ನಾನೊಂದು ದಿವಸ ಏನು ಮಾಡಿದೆ, ಆ ಸೆಟ್ಟಲ್ಲಿ ಕೆಳಗಡೆ ಪೇಪರ್ ಹಾಕೊಂಡು ಮಲ್ಕೊಂಬಿಟ್ಟೆ. ನಾಟಕದವ್ರಲ್ಲ ನಾವು. ಅವ್ರು ಬಂದು ನೋಡಿದ್ರು ಹಿಂಗೆ, ಏನು ಸರ್ ನೀವು ಕೆಳಗಡೆ ಮಲಗಿದ್ದೀರಾ ಅಂದರು. ನಾವು ನಾಟಕದವ್ರಲ್ಲ ಸರ್, ಕೆಳಗಡೆನೇ ಮಲಗೋದು ಅಂತ ಹೇಳಿ ಇವರು ಮಲ್ಕೊಂಬಿಟ್ರು. ನನಗಿದು ರಜನಿಕಾಂತ್ ಮತ್ತು ನನ್ನಲ್ಲಾದಂಥ ಒಂದು ಇದು. ಯಾಕೆಂದರೆ ಅವ್ರಿಗೆ ಹೀಗೂ ಒಬ್ಬ ಮನುಷ್ಯ ಇರಬಹುದು ಅನ್ನೋಕ್ಕೆ ಒಂದು ಉದಾಹರಣೆ. ಒಂದು ಸಿಕ್ಕಾಪಟ್ಟೆ ಸ್ನೇಹಮಯಿ, ಒಂದು ಈಗೋ ಇಲ್ಲ, ಒಂದು ಇದೆಲ್ಲ ಜಂಬ ಇಲ್ಲ.
ಅದು ಇವತ್ತು ಹಾಗಿದೆ. ನಾನು ನೋಡಿದ 50 ವರ್ಷದ ಹಿಂದೆ ಹ್ಮ್ ಏನದು ಇವತ್ತು ಹಾಗಿದೆ. ಹಾಗೆ ಇದ್ದಾರೆ.